ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ, ಧನಿಷ್ಠ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ರಾಜ್ಯ ಸರ್ಕಾರದ ವಿರುದ್ಧ ಲಂಚ ಹಾಗೂ ಭ್ರಷ್ಟಾಚಾರದ ಆರೋಪ ಮಾಡಿ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ. ಜ್ವಾಲಾಮಾಲಿನಿಯೇ ಟಿಡಿ ರಾಜೇಗೌಡರಿಗೆ ಶಿಕ್ಷೆ ನೀಡಿದ್ದಾಳೆ ಎಂದು ಎನ್ಆರ್ಪುರದ ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಪ್ರೀತಂ ಟೀಕೆ ಮಾಡಿ ವಿಡಿಯೋ ಬಿಡುಗಡೆ. ತಮಿಳುನಾಡಿನಲ್ಲಿ ಇನ್ನು ವಿಜಯ್ ಸರ್ಕಾರ್. ಹೊಸ ಸಿಎಂ ಆಗಿ ಟಿವಿಕೆ ಪಕ್ಷದ ನಾಯಕ ವಿಜಯ್ ಸಿನಿಮಾ ಸ್ಟೈಲ್ನಲ್ಲಿ ಪ್ರಮಾಣವಚನ ಸ್ವೀಕಾರ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಕೂತರೆ ಲಂಚ, ನಿಂತರೆ ಲಂಚ, ಮಲಗಿದರೆ ಲಂಚ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾಮಾನ್ಯ ಜನರಿಂದ ಹಣ ವಸೂಲಿ ನಡೆಯುತ್ತಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದರು. ರಾಜ್ಯದಲ್ಲಿ ಒಂದು ಆಸ್ಪತ್ರೆಯೂ ಸರಿ ಇಲ್ಲ, ಮೈಸೂರು ಕೆಆರ್ ಆಸ್ಪತ್ರೆಗೆ ನುಗ್ಗಿ ಸುಟ್ಟು ಹಾಕಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ ವಾಟಾಳ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್ ಹಾಗೂ ಬೆಂಬಲಿಗರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಆಸ್ಪತ್ರೆ ನಾಚಿಕೆ ಆಗುತ್ತೆ. ನಿಮ್ಮ ಮೈಸೂರು ಆಸ್ಪತ್ರೆ, ಕೆಆರ್ ಆಸ್ಪತ್ರೆ ನುಗ್ಗಬೇಕು. ಆಸ್ಪತ್ರೆಗೆ ಟೇಬಲ್ ಬೆಂಚ್ ಹೊರಗೆ ಹಾಕಿ ಸುಟ್ಟಾಕಬೇಕು. ಅವ್ರ ಗತಿ ಏನು? ರೋಗಿಗಳ ಗತಿ ಏನು? ಒಂದು ಆಸ್ಪತ್ರೆ ನೀವಿಡೀ ರಾಜ್ಯದಲ್ಲಿ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಇದು ಮಂಗಳೂರಿನಿಂದ ಕೋಲಾರದವರೆಗೆ ಒಂದು ಆಸ್ಪತ್ರೆ ಸರಿಯಿಲ್ಲ. ಕನಿಷ್ಠ ಕುಡಿಯೋ ನೀರಿಲ್ಲ, ಹಾಸಿಗೆಗಳಿಲ್ಲ. ಯಮಲೋಕ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆ. ದುಡ್ಡು, ಲಂಚ ಲಂಚ ಲಂಚ. ವಾರಾಂತ್ಯದ ಹಿನ್ನೆಲೆಯಲ್ಲಿ ಮೈಸೂರು ಮೃಗಾಲಯಕ್ಕೆ ಪ್ರವಾಸಿಗರ ದಂಡೇ ಹರಿದು ಬಂದಿದೆ. ಬಿರು ಬೇಸಿಗೆಯ ನಡುವೆಯೂ ಕುಟುಂಬ ಸಮೇತರಾಗಿ ಸಾವಿರಾರು ಮಂದಿ ಮೃಗಾಲಯಕ್ಕೆ ಭೇಟಿ ನೀಡಿ ವೀಕ್ಷಣೆಯಲ್ಲಿ ತೊಡಗಿದರು. ಇತ್ತ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಕ್ಕಿಜ್ವರ ಆತಂಕ ಹೆಚ್ಚಿರುವ ಹಿನ್ನೆಲೆ ಮೈಸೂರು ಮೃಗಾಲಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರಾಣಿಗಳು ಮತ್ತು ಪಕ್ಷಿಗಳ ಆರೋಗ್ಯದ ಮೇಲೆ ವಿಶೇಷ ನಿಗಾ ಇಡಲಾಗಿದ್ದು, ಸ್ವಚ್ಛತೆ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಬೇಸಿಗೆಯ ತಾಪಮಾನದಿಂದ ಪ್ರಾಣಿಗಳನ್ನು ರಕ್ಷಿಸಲು ಮೃಗಾಲಯದ ಸಿಬ್ಬಂದಿ ವಾಟರ್ ಜೆಟ್ ಸ್ಪ್ರೇ ಮೂಲಕ ತಂಪಾದ ವಾತಾವರಣ ನಿರ್ಮಿಸುತ್ತಿದ್ದಾರೆ. ಪ್ರಾಣಿಗಳ ಎನ್ಕ್ಲೋಸರ್ಗಳ ಬಳಿ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ಪ್ರಾಣಿಗಳು ಬಿಸಿಲಿನ ಧಗೆಯಿಂದ ಬಚಾವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ.
ಈಗ ಹಾಸನದ ಪ್ರಮುಖ ಸುದ್ದಿಗಳು. ಅರಕಲಗೂಡು ತಾಲೂಕಿನ ಬರಗೂರು ಸಮೀಪ ಸಿಮೆಂಟ್ ಶೀಟ್ಗಳನ್ನು ಸಾಗಿಸುತ್ತಿದ್ದ ಲಾರಿಯೊಂದು ನಿಯಂತ್ರಣ ತಪ್ಪಿ ರಸ್ತೆ ಮಧ್ಯದಲ್ಲೇ ಪಲ್ಟಿಯಾದ ಘಟನೆ ನಡೆದಿದೆ. ಲಾರಿಯಲ್ಲಿ ಭಾರೀ ಪ್ರಮಾಣದ ಸಿಮೆಂಟ್ ಶೀಟ್ಗಳು ತುಂಬಲಾಗಿದ್ದು, ಅಪಘಾತದ ಪರಿಣಾಮ ಕೆಲವು ಶೀಟ್ಗಳು ರಸ್ತೆಗೆ ಚದುರಿದವು. ಘಟನೆಯಿಂದ ಕೆಲಕಾಲ ವಾಹನ ಸಂಚಾರದಲ್ಲಿ ಅಸ್ತವ್ಯಸ್ತತೆ ಉಂಟಾಯಿತು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಚಾರವನ್ನು ಸುಗಮಗೊಳಿಸಿದರು. ಅದೃಷ್ಟವಶಾತ್ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾನೆ ಎನ್ನಲಾಗಿದೆ. ಲಾರಿ ಪಲ್ಟಿಯಾಗಲು ವೇಗದ ಚಾಲನೆ ಅಥವಾ ತಾಂತ್ರಿಕ ದೋಷ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಹಾಸನ ನಗರದ ಸಮೀಪದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರೆಯ ಹಿನ್ನೆಲೆ ಹಾಸನ ನಗರದಲ್ಲಿ ಭಾರೀ ವಾಹನ ದಟ್ಟಣೆ ಉಂಟಾಗಿದೆ. ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸುತ್ತಿರುವುದರಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕಂಡುಬಂದಿದೆ. ವಿಶೇಷವಾಗಿ ಬೆಂಗಳೂರು ಹಾಸನ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ವಾಹನಗಳ ಸಾಲು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿತು. ನಿಧಾನಗತಿಯಲ್ಲಿ ವಾಹನಗಳು ಸಂಚರಿಸುತ್ತಿದ್ದರಿಂದ ಪ್ರಯಾಣಿಕರು ಪರದಾಡುವಂತಾಯಿತು. ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದು, ವಾಹನ ಸಂಚಾರ ಸುಗಮಗೊಳಿಸಲು ಹರಸಾಹಸಪಟ್ಟರು. ಜಾತ್ರಾ ಸ್ಥಳದ ಸುತ್ತಮುತ್ತ ಪಾರ್ಕಿಂಗ್ ಸಮಸ್ಯೆಯೂ ಹೆಚ್ಚಾಗಿತ್ತು. ಭಕ್ತರು ಹಾಗೂ ವಾಹನ ಸವಾರರು ಸಹಕಾರ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಇದೊಂದು ಸುದ್ದಿ ಹಾಕೋಣ ಅಂತ ಕಡಿಮೆ ಟ್ರಾಫಿಕ್ ಜಾಮ್ ಆಗಿದೆಯಾ? ಅಯ್ಯೋ, ಯಾವ ಕಡೆ ನೋಡ್ರಿ ಎಲ್ಲ ಕಡೆನೂ ಜನ, ವೆಹಿಕಲ್ ಭಯಂಕರ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಐದೂರು ದೋಣಿಕಣ ಗ್ರಾಮದಲ್ಲಿ ಶ್ರೀ ಕೊಲ್ಲಾಪುರದಮ್ಮನವರ 294ನೇ ಜಾತ್ರಾ ಮಹೋತ್ಸವ ಭಕ್ತಿಭಾವ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರೆಗೆ ಜನಪ್ರಿಯ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ರೈತರ ಶ್ರೇಯಸ್ಸು ಹಾಗೂ ಜನರ ಒಳಿತಿಗಾಗಿ ಪ್ರಾರ್ಥಿಸಿದರು. ದಿನೇ ದಿನೇ ಅಮ್ಮನವರ ಶಕ್ತಿ ಹೆಚ್ಚುತ್ತಿದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಜಾತ್ರೆ ಅಂಗವಾಗಿ ಅಂತರ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಊಟದ ಸ್ಪರ್ಧೆ ಕೂಡ ಯಶಸ್ವಿಯಾಗಿ ನಡೆಯಿತು. ಅಮ್ಮನವರ ಸನ್ನಿಧಿಯಲ್ಲಿ ನಡೆದ ಸಿಡಿ ಉತ್ಸವ ಹಾಗೂ ಮುತ್ತೈದೆಯರ ಸಾಂಪ್ರದಾಯಿಕ ಭಾಗವಹಿಸುವಿಕೆ ಗಮನ ಸೆಳೆಯಿತು. ದೋಣಿಕಣ, ಹೊಸ್ಮನೆ, ಕೋಟೆ, ಮೂರ್ಮನೆ ಹಳ್ಳಿ ಹಾಗೂ ಶಂಕರಪುರ ಗ್ರಾಮಸ್ಥರು ಒಟ್ಟಾಗಿ ಜಾತ್ರೆ ನಡೆಸಿದರು. ಮೂರ್ಮನೆ ಹಳ್ಳಿಯನ್ನು ಅಮ್ಮನವರ ತವರು ಮನೆ ಎಂದು ಪರಿಗಣಿಸಲಾಗುತ್ತದೆ. 500 ಗ್ರಾಮ ದೋಣಿಕಣ, ಕೋಟೆ, ಹೊಸ್ಮನೆ, ಮುರುಮನಹಳ್ಳಿ ಹಾಗೂ ಶಂಕರಪುರ ಗ್ರಾಮದ 500 ಗ್ರಾಮ 294ನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಆಗಮಿಸಿದರೆ ಅವರಿಗೆ ಶ್ರೀ ಕೊಲ್ಲಾಪುರದಮ್ಮನವರ ಸೇವಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲಾ ಗ್ರಾಮದಿಂದ ಒಂದೊಂದು ಗಣಗಳು ಇದ್ದು, ಆ ಎಲ್ಲಾ ಗಣಗಳು ಸಹ 5 ಗಣಗಳು ಉಗ್ರಾಣದಮ್ಮ, ಕೊಲ್ಲಾಪುರದಮ್ಮ, ದುರ್ಗಮ್ಮ, ಮುತ್ತನಮ್ಮ, ಗುಂಡಮ್ಮ 5 ಗ್ರಾಮ ದೇವತೆಗಳು ಈ ಒಂದು ಸಿಡಿ ಮಹೋತ್ಸವನ್ನ ವಿಜೃಂಭಣೆಯಾಗಿ ಆಚರಿಸಿದ್ದು ಯಾವುದೇ ರೀತಿ ತೊಂದರೆ ತಾಪತ್ರೆ ಬಂದೇ ಇಲ್ಲ. ಹಾಗೂ ಸಹ ಈ ದೇವಿಗಣಗಳು ನಮ್ಮ ಗ್ರಾಮಕ್ಕೆ ಬಂದ ತಕ್ಷಣ ಎಷ್ಟೋ ಒಂದೂವರೆ ತಿಂಗಳಿಂದ ಮಳೆ ಬಂದೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಮಳೆ ಬಂದು ಶಾಂತಿಯನ್ನ, ಒಳ್ಳೆ ಭೂಮಿ ತಾಯಿಗೆ ಒಳ್ಳೆ ಬೆಳೆ, ರೈತರಿಗೆ ಒಳ್ಳೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಮಳೆ ಬಂದಿದೆ. ಅದಕ್ಕೆ ಈ ಎಲ್ಲ ಭಕ್ತಾದಿಗಳು, ಎಲ್ಲ ಗ್ರಾಮಸ್ಥರು ಬಂದಿರೋ ಅವರೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಬಯಸ್ತೀನಿ. ಕೋಟೆ ಸೋಮಣ್ಣ, ಈ ವರ್ಷ ವಿಶೇಷವಾಗಿ ನಮ್ಮ ಏನು ತವರು ಮನೆ ಅಂತ ಕರೀತಾರೆ ಮೂರ್ಮನಹಳ್ಳಿನ, ಆ ಮೂರ್ಮನಹಳ್ಳಿ ಗ್ರಾಮದಿಂದ ಮೀಸಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಅಲ್ಲಿರೋ ಪ್ರತಿಯ ಮುತ್ತೈದೆಯರು, ಹೆಣ್ಣುಮಕ್ಕಳು ಎಲ್ಲರೂ ಸಹ ಮೀಸಲು, ಅದರಲ್ಲಿ ಅಕ್ಕಿ, ಬೇಳೆ, ಬೆಲ್ಲ, ಏನು ಸೋಮವಾರ ಅನ್ನದಾನ ನಡೀತಾ ಇದೆ, ಸಾವಿರಾರು ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ. ಆ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಮೂರ್ಮನಹಳ್ಳಿಯಿಂದ ಹಾಗೂ ಕೋಟೆ, ದೋಣಿಕಣ, ಹೊಸಮನೆಯಿಂದ ಮೀಸಲು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಂತರದಲ್ಲಿ ನಾಳೆ ಮರ್ಸಿಡಿ ಕಾರ್ಯಕ್ರಮ, ಪಕಾರೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನಾಡ್ದು ಓಕುಳಿ ಕಾರ್ಯಕ್ರಮ ಇರ್ತಿದೆ. ಸೋಮವಾರ
ಅನ್ನದಾನ ಕಾರ್ಯಕ್ರಮ, ಸಾವಿರಾರು ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಇದು ಪ್ರತಿ ವರ್ಷ 294 ವರ್ಷಗಳಿಂದ ಸತತವಾಗಿ ನಡ್ಕೊಂತ ಬರ್ತಾ ಇದೆ. ಈ ಎಲ್ಲ 5 ಗ್ರಾಮದಿಂದ ಏನು ಕಾರ್ಯಕ್ರಮ ನಡೀತಾ ಇದೆ, 5 ಗ್ರಾಮದ ಗ್ರಾಮ ದೇವತೆಗಳು ಎಲ್ಲ ಕೃಪಾಶೀರ್ವಾದ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ 294 ಯಶಸ್ವಿಯಾಗಿ ನಡೀತಿದೆ. ಎಲ್ಲ ಈ ಒಂದು ಭಕ್ತರು ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯದಿಂದ ಈ ಎಲ್ಲ ದೇವಿ ಕೃಪೆಗೆ ಪಾತ್ರ ಇದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಶ್ರೀ ಕೊಲ್ಲಾಪುರದ ಸೇವಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎನ್ಆರ್ ಪುರ ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಪ್ರೀತಂ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಬಿಡುಗಡೆ ಮಾಡಿ ಮಾಜಿ ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ಟೀಕೆ ಮಾಡಿದ್ದಾರೆ. ಈ ಹಿಂದೆ ಎನ್ಆರ್ ಪುರದ ಜ್ವಾಲಮಾಲಿನಿ ದೇವಿಯ ಜಾತ್ರೆ ಸಂದರ್ಭದಲ್ಲಿ ಟಿಡಿ ರಾಜೇಗೌಡ ಅವರು ದೇವಿ ಸನ್ನಿಧಿಯಲ್ಲಿ ಡಿಎನ್ ಜೀವರಾಜ್ ಪಿಟಿಷನ್ ಹಾಕಿದ್ದಾರೆ. ಅದು ಸುಳ್ಳು. ನಾನು ನ್ಯಾಯವಾಗಿದ್ದೇನೆ. ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಲಿ ಎಂದು ಹೇಳಿದ್ದರು ಎಂದು ಪ್ರೀತಂ ವಿಡಿಯೋದಲ್ಲಿ ಉಲ್ಲೇಖಿಸಿದ್ದಾರೆ. ಇದೀಗ ಮರು ಮತ ಎಣಿಕೆಯಲ್ಲಿ ಡಿಎನ್ ಜೀವರಾಜ್ ವಿರುದ್ಧ ಟಿಡಿ ರಾಜೇಗೌಡ ಸೋತಿರುವುದೇ ದೇವಿಯ ಶಿಕ್ಷೆ ಎಂದು ಅವರು ಹೇಳಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರೀತಮ್ ಗೌಡ ಅಂತೇಳಿ ನರಸಿಂಹರಾಜಪುರ ಯುವ ಮೋರ್ಚಾ ಮಂಡಲ ಅಧ್ಯಕ್ಷರಾಗಿದ್ದೇನೆ. ಈ ಹಿಂದೆ ರಾಜೇಗೌಡರು ನರಸಿಂಹರಾಜಪುರದ ಜ್ವಾಲಾಮಾಲಿನಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ, ಜಾತ್ರೆ ಸಂದರ್ಭದಲ್ಲಿ ಭೇಟಿ ನೀಡಿದಾಗ ಸ್ವಾಮೀಜಿಯವರ ಎದುರಿಗೆ ಒಂದು ಪ್ರಮಾಣ ಮಾಡಿರ್ತಾರೆ. ಏನು ಅಂತಂದರೆ, ಡಿಎನ್ ಜೀವರಾಜ್ರವರು ಎಲೆಕ್ಷನ್ ಪಿಟಿಷನ್ನ ರಾಜೇಗೌಡರು ವಿರುದ್ಧ ಹಾಕಿರೋದ್ರಿಂದ ರಾಜೇಗೌಡರು ಈ ಪಿಟಿಷನ್ ಸುಳ್ಳಿದೆ, ಜೀವರಾಜ್ ಅವರು ಸುಳ್ಳು ಆರೋಪ ಮಾಡಿದ್ದಾರೆ, ನಾನು ಸತ್ಯವಾಗಿದ್ದೇನೆ, ನಾನು ತಪ್ಪು ಮಾಡಿದರೆ ಈ ಜ್ವಾಲಾಮಾಲಿನಿ ತಾಯಿ ನನಗೆ ಶಿಕ್ಷೆ ಕೊಡಲಿ, ಜೀವರಾಜ್ರವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿದರು. ಇವಾಗ ಅದೇ ಜ್ವಾಲಾಮಾಲಿನಿ ತಾಯಿ ರಾಜೇಗೌಡರಿಗೆ ಶಿಕ್ಷೆ ನೀಡಿ ಡಿಎನ್ ಜೀವರಾಜ್ರವರು ಶೃಂಗೇರಿ ಕ್ಷೇತ್ರದಲ್ಲಿ ಮತ್ತೆ ಶಾಸಕರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಈವರೆಗೂ ರಾಜೇಗೌಡರು ಏನು ಹೇಳ್ಕೊಂಬರ್ತಾಯಿದ್ರು ಅದೆಲ್ಲ ಸುಳ್ಳು. ಹಾಗೆ ರೀಕೌಂಟಿಂಗ್ ಮಾಡಿದಾಗ ರಾಜೇಗೌಡರು 2023 ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಹಾಗೂ ಸಾರ್ವಜನಿಕರಲ್ಲಿ ಅರ್ಥಪೂರ್ಣಕವಾಗಿ ತಿಳಿದು ಬಂದಿದೆ. ಹಾಗಾಗಿ ತಾಯಿ ಜ್ವಾಲಾಮಾಲಿನಿ ನ್ಯಾಯ ಒದಗಿಸಿದೆ ಅಂತೇಳಿ ತಿಳಿತಾ, ಹಾಗೆ ಎಲ್ಲ ಶೃಂಗೇರಿ ಕ್ಷೇತ್ರದ ಮತದಾರರಿಗೆ ಹಾಗೆ ಜನತೆಗೆ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಪಕ್ಷದ ನಾಯಕ ಸಿ. ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದರು. ಸಿನಿಮಾ ಸ್ಟೈಲ್ನಲ್ಲಿ ವೇದಿಕೆಗೆ ಎಂಟ್ರಿ ನೀಡಿದ ವಿಜಯ್ ಸಿ. ಜೋಸೆಫ್ ವಿಜಯ್ ಎಂಬ ಹೆಸರಿನ ನಾನು ಎಂದು ಪ್ರಮಾಣ ವಚನ ಸ್ವೀಕರಿಸಿದ ಕ್ಷಣ ಅಭಿಮಾನಿಗಳ ಶಿಳ್ಳೆ ಚಪ್ಪಾಳೆಗಳಿಂದ ಮೈದಾನ ಮೊಳಗಿತು. ನಿಮ್ಮ ವಿಜಯ್ ತಪ್ಪು ಮಾಡುವುದಿಲ್ಲ, ನಮ್ಮ ಪಕ್ಷದ ಯಾವುದೇ ಸಚಿವ ಅಥವಾ ಶಾಸಕ ತಪ್ಪು ಮಾಡಿದರೆ ಅವರನ್ನು ನಾನು ಬಿಡೋದಿಲ್ಲ ಎಂಬ ಪಂಚಿಂಗ್ ಡೈಲಾಗ್ ಹೇಳಿದರು. ಮೊದಲ ಭಾಷಣದಲ್ಲೇ ವಿರೋಧಿಗಳಿಗೆ ತಕ್ಕ ಉತ್ತರ ನೀಡಿದರು. ಕಾನ್ಫಿಡೆಂಟ್ ಆಗಿರಿ, ಮತ್ತೆ ಮತ್ತೆ ನಮ್ಮದೇ ಸರ್ಕಾರ ಎಂದು ಘೋಷಿಸಿದ ವಿಜಯ್ ಆತ್ಮವಿಶ್ವಾಸ ಮೆರೆದರು. ಕಾರ್ಯಕ್ರಮದಲ್ಲಿ ವಿಜಯ್ ತಂದೆ ತಾಯಿ ಭಾವುಕರಾದ ದೃಶ್ಯ ಗಮನ ಸೆಳೆಯಿತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತು ಮೊದಲ ಸಹಿ ಮಾಡುವಾಗ ವಿಜಯ್ ಮುಖದಲ್ಲಿ ಮಂದಹಾಸ ಮೂಡಿತ್ತು. சட்டப்படி அமைக்கப்பட்ட இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலைநிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உழைச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பின்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். கான்பிடென்டா இருங்க, நல்லதே நடக்கும், வெற்றி நிச்சயம். மீண்டும் சந்திக்கும் வரை இல்ல மீண்டும் மீண்டும் சந்திப்போம். அரசியலுக்கு வந்த உங்க விஜய
இந்த விஜய் நீ வா விஜய், நாங்களா இருக்கோம், பாத்துக்கிறோம். விஜய் தம்பி நீ வா, நாங்க இருக்கோம். விஜய் தம்பி நீ வா, நாங்க இருக்கோம். அண்ணா நீ வாடா, நாங்களா இருக்கோம். நண்பா நீ வா நண்பா, நாங்களா இருக்கோம் சொல்லி அவ்வளவு அன்பா அவ்வளவு உறவா என்ன ஏத்துக்கிட்டீங்க. இந்த விஷயத்தை தப்பு பண்ண மாட்டான், தப்பு பண்ண விட மாட்டான். அது யாராக இருந்தாலும் சரி, என்னோட கவர்மெண்ட்ல என் கூடவே இருக்கிறவங்களும் சரி விட மாட்டான். சப்போஸ் யாருக்காவது அப்படி ஒரு எண்ணம் மனசுல இருந்துச்சுன்னா நம்ம ஜெயிச்சிட்டோம், ஒரு ஆடி பார்க்கலாம் அப்படின்ற எண்ணம் யாருக்காவது இருந்துச்சுன்னா இப்பவே இந்த நிமிஷமே அதை அரெஸ்ட் பண்ணிருங்க. இங்க ஒரே சென்டர் தான், என் தலைமையில் உண்டான சென்டர். இந்த பக்கம் ஒரு சென்டர், இந்த பக்கம் ஒரு பவர் சென்டர், அங்க ஒரு பவர் சென்டர். அதெல்லாம் இப்பவே சொல்லிடுறேன். ಚಿತ್ರದುರ್ಗದಲ್ಲಿ ನಡೆದ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಹಾಡಿ ಹೊಗಳಿದರು. ಬಸ್ ಕಾರು ಇಲ್ಲದ ಕಾಲದಲ್ಲೇ ಸೈಕಲ್ ತುಳಿದು ಬಿಜೆಪಿ ಕಟ್ಟಿದ ನಾಯಕ ಯಡಿಯೂರಪ್ಪ ತುರ್ತು ಪರಿಸ್ಥಿತಿ ವೇಳೆ ಹೋರಾಟ ನಡೆಸಿ ಪಕ್ಷ ಸಂಘಟಿಸಿದ ಮಹಾನ್ ನಾಯಕ ಎಂದು ಪ್ರಶಂಸಿಸಿದರು. ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಸಲು ಯಡಿಯೂರಪ್ಪ ಅವರ ಪಾತ್ರ ಅಪಾರ ಎಂದು ಹೇಳಿದರು. ಇದೇ ವೇಳೆ ವೀರ ಮದಕರಿ ನಾಯಕ ಸ್ಮಾರಕ ನಿರ್ಮಾಣದ ಬಗ್ಗೆ ಮಾತನಾಡಿದ ಅಮಿತ್ ಶಾ, ನರೇಂದ್ರ ಮೋದಿಜಿ ಇದ್ದಾರೆ, ಡೋಂಟ್ ವರಿ. ಚಿತ್ರದುರ್ಗದಲ್ಲಿ ವೀರ ಮದಕರಿ ನಾಯಕ ಸ್ಮಾರಕ ನಾವು ನಿರ್ಮಿಸುತ್ತೇವೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. गांव गांव स्टेट ट्रांसपोर्ट की बस, कुछ न मिला तो साइकिल पर भी येदियुरप्पा ने पूरे कर्नाटक का दौरा कर कर यहाँ ಭಾರತೀಯ ಜನತಾ ಪಾರ್ಟಿ को मजबूत किया. ಭಾಷಣಗಳ ಸಂಗ್ರಹಗಳನ್ನು ಹೊತ್ತ ಸದನ ಶಿಕಾರಿ ಯಡಿಯೂರಪ್ಪನವರ ಗುಡುಗಿನ ನುಡಿಗಳು ಎಂಬ ಎರಡೂ ಪುಸ್ತಕಗಳನ್ನ ಇದೀಗ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. Well, ladies and gentlemen, these two books are very important, which gives us an insight into Shri B.S. Yediyurappa. ಬಿಡುಗಡೆಗೊಳಿಸಿದಂತಹ ಶ್ರೀ ಅಮಿತ್ ಶಾ ಅವರಿಗೆ ಧನ್ಯವಾದಗಳು. 75 में आपातकाल के खिलाफ संघर्ष में भी मुखर कर हिस्सा लिया. शिवमोगा और बेल्लारी की जेल में रहे और लोकतंत्र की ये लड़ाई में येदियुरप्पा जी ने युवा अवस्था में ही बहुत बड़ा. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ವಿರುದ್ಧ ಲಂಚ ಹಾಗೂ ಭ್ರಷ್ಟಾಚಾರದ ಆರೋಪ ಮಾಡಿ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ. ಜ್ವಾಲಮಾಲಿನಿಯೇ ಟಿಡಿ ರಾಜೇಗೌಡರಿಗೆ ಶಿಕ್ಷೆ ನೀಡಿದ್ದಾಳೆ ಎಂದು ಎನ್ಆರ್ಪುರದ ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಪ್ರೀತಂ ಟೀಕೆ ಮಾಡಿ ವಿಡಿಯೋ ಬಿಡುಗಡೆ. ತಮಿಳುನಾಡಿನಲ್ಲಿ ಇನ್ನು ವಿಜಯ್ ಸರ್ಕಾರ್. ಹೊಸ ಸಿಎಂ ಆಗಿ ಟಿವಿಕೆ ಪಕ್ಷದ ನಾಯಕ ವಿಜಯ್ ಸಿನಿಮಾ ಸ್ಟೈಲ್ನಲ್ಲಿ ಪ್ರಮಾಣವಚನ ಸ್ವೀಕಾರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.